ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇರೋದು ನಿಜ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎನ್ಐಎ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಆಗಬೇಕು ಅಂತ ಹೇಳಿ ವಸಂತ್ ಗಿಳಿಯಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಬುಡೆ ಗ್ಯಾಂಗ್ನಿಂದ ಹಿಡಿದು ಕುಕ್ಕರ್ ಬ್ಲಾಸ್ಟ್ ವರೆಗೂ ಎಲ್ಲದರ ತನಿಖೆ ಆಗಬೇಕು ಅಂದ್ರೆ ಎನ್ಐಎ ಎಂಟ್ರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇರೋದು ನಿಜ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎನ್ಐಎ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಆಗಬೇಕು ಅಂತ ಹೇಳಿ ವಸಂತ್ ಗಿಳಿಯಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಬುಡೆ ಗ್ಯಾಂಗ್ನಿಂದ ಹಿಡಿದು ಕುಕ್ಕರ್ ಬ್ಲಾಸ್ಟ್ ವರೆಗೂ ಎಲ್ಲದರ ತನಿಖೆ ಆಗಬೇಕು ಅಂದ್ರೆ ಎನ್ಐಎ ಎಂಟ್ರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇರೋದು ನಿಜ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎನ್ಐಎ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಆಗಬೇಕು ಅಂತ ಹೇಳಿ ವಸಂತ್ ಗಿಳಿಯಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಬುಡೆ ಗ್ಯಾಂಗ್ನಿಂದ ಹಿಡಿದು ಕುಕ್ಕರ್ ಬ್ಲಾಸ್ಟ್ ವರೆಗೂ ಎಲ್ಲದರ ತನಿಖೆ ಆಗಬೇಕು ಅಂದ್ರೆ ಎನ್ಐಎ ಎಂಟ್ರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡ್ತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇರೋದು ನಿಜ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎನ್ಐಎ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಆಗಬೇಕು ಅಂತ ಹೇಳಿ ವಸಂತ್ ಗಿಳಿಯಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಬುಡೆ ಗ್ಯಾಂಗ್ನಿಂದ ಹಿಡಿದು ಕುಕ್ಕರ್ ಬ್ಲಾಸ್ಟ್ ವರೆಗೂ ಎಲ್ಲದರ ತನಿಖೆ ಆಗಬೇಕು ಅಂದ್ರೆ ಎನ್ಐಎ ಎಂಟ್ರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ.
ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇರೋದು ನಿಜ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎನ್ಐಎ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಆಗಬೇಕು ಅಂತ ಹೇಳಿ ವಸಂತ್ ಗಿಲಿಯಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಬುಡೆ ಗ್ಯಾಂಗ್ನಿಂದ ಹಿಡಿದು ಕುಕ್ಕರ್ ಬ್ಲಾಸ್ಟ್ ವರೆಗೂ ಎಲ್ಲದರ ತನಿಖೆ ಆಗಬೇಕು ಅಂದ್ರೆ ಎನ್ಐಎ ಎಂಟ್ರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರ ಆಗ್ತಾ ಇರೋದು ನಿಜ. ಹೀಗಾಗಿ ರಾಷ್ಟ್ರೀಯ ಮಟ್ಟದ ತನಿಖಾ ತಂಡ ಎನ್ಐಎ ಈ ಪ್ರಕರಣದ ತನಿಖೆಗೆ ಎಂಟ್ರಿ ಆಗಬೇಕು ಅಂತ ಹೇಳಿ ವಸಂತ್ ಗಿಲಿಯಾರ್ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಹೀಗಾಗಿ ಬುಡೆ ಗ್ಯಾಂಗ್ನಿಂದ ಹಿಡಿದು ಕುಕ್ಕರ್ ಬ್ಲಾಸ್ಟ್ ವರೆಗೂ ಎಲ್ಲದರ ತನಿಖೆ ಆಗಬೇಕು ಅಂದ್ರೆ ಎನ್ಐಎ ಎಂಟ್ರಿ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ